ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತಗಳು. ಸಾಕಷ್ಟು ಜನರಲ್ಲಿ ಕೆಲವು ಜನರಲ್ಲಿ ಏನಿರುತ್ತೆ ಅಂದರೆ ಬಂಗಿನ ಸಮಸ್ಯೆ ಇರುತ್ತೆ. ಇದು ಒಂಥರ ಸ್ಕಿನ್ ಇನ್ಫೆಕ್ಷನ್ನೇ ಅನ್ಬೋದು, ಆದರೆ ಇದು ಮುಖದ ಮೇಲೆ ಬಹಳ ಅಸಹ್ಯವಾಗಿ ಕಾಣುತ್ತೆ. ಹಾಗಾಗಿ ನಾವು ಸಾಕಷ್ಟು ಕೆಮಿಕಲ್ ಟ್ಯೂಬ್ಸನ್ನು ಯೂಸ್ ಮಾಡ್ತೀವಿ, ಕ್ರೀಮ್ಸನ್ನು ಯೂಸ್ ಮಾಡ್ತೀವಿ. ಆದರೆ ಅದಕ್ಕೆ ಒಂದು ನ್ಯಾಚುರಲ್ ಪರಿಹಾರ ಇದೆ. ಅದೇ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೂ ನಮ್ಮ ಕಣ್ಣಿನ ಭಾಗದಲ್ಲಿ ಕೆಳಗಡೆ ಸಾಕಷ್ಟು ಡಾರ್ಕ್ ಸರ್ಕಲ್ಸ್ ಆಗ್ತವೆ, ಹಾಗೂ ನಮಗೆ ಪಿಂಪಲ್ಸ್ ಪ್ರಾಬ್ಲಮ್ ಇರುತ್ತೆ. ಯಾರ್ಯಾರಿಗೂ ಡೆಡ್ ಸ್ಕಿನ್ಸ್ ಆಗುತ್ತೆ, ಹಾಗೂ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಸ್ಕಿನ್ ಡ್ರೈ ಆಗಿಬಿಟ್ಟು ಚರ್ಮ ಸುಲಿತೆ. ಹಾಗಾಗಿ ಇದನ್ನು ಒಂದು ಒಳ್ಳೆ ಪರಿಹಾರ ಇವತ್ತು ನಾನು ನಿಮಗಾಗಿ ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಹಾಗೂ ಸಾಕಷ್ಟು ಪಿಂಪಲ್ಸ್ ಆಗಿದಾಗ ಅದ್ರದ್ದು ಏನು ಅಂದರೆ ಸ್ಪಾಟ್ಸ್ ಇದೆ, ಡಾರ್ಕ್ ಸರ್ಕಲ್ಸ್ ಇದೆ, ಅಥವಾ ಅದ್ರದ್ದೇನು ಇದು ನಿಶಾನ್ ಇದೆ, ಅದು ಹೋಗಲ್ಲ ಫ್ರೆಂಡ್ಸ್. ಹಾಗಾಗಿ ಈ ಒಂದು ರೆಮಿಡಿಯನ್ನು ನೀವು ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಒಂದು ಒಳ್ಳೆ ಪರಿಣಾಮವನ್ನು ಸಿಗೋದು. ಹಾಗೂ ಬಂಗಿನ ಸಮಸ್ಯೆಗಂತೂ ಇವತ್ತಿನ ವಿಡಿಯೋ ಯಾರಿಗೆ ಬಂಗಿನ ಪ್ರಾಬ್ಲಮ್ ಅತಿ ಪ್ರಮಾಣದಲ್ಲಿ ಇದೆ ಅವ್ರಿಗಾಗೆ ಮುಖ್ಯವಾದ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಸ್ವಲ್ಪ ಮಟ್ಟಿಗೆ ಒಂದು ಬೌಲ್ನಲ್ಲಿ ಏನಂದರೆ ಕೆಂಪು ಬೇಳೆ, ಇದನ್ನು ನಾವು ಮಸೂರ್ ದಾಲ್ ಕೂಡ ಅಂತೀವಿ. ಸಾಕಷ್ಟು ಜನ ನಾವು ನಮ್ಮ ಅಡುಗೆ ಮೇಲೆ ಇದು ಇದ್ದೇ ಇರುತ್ತೆ. ನಾವು ಸಾಕಷ್ಟು ಅಡುಗೆ ಮಾಡೋಕ್ಕೆ ಇದನ್ನು ಬಳಸ್ಕೊತೀವಿ. ಪಲ್ಯ ಮಾಡೋದಕ್ಕೆ ಆಗಲಿ ಅಥವಾ ಬೇಳೆ ಮಾಡೋದಕ್ಕೆ ಆಗಲಿ, ಸಾಕಷ್ಟು ಹಲವಾರು ರೆಸಿಪೀಸ್ ಮಾಡೋಕ್ಕೆ ನಾವು ಇದನ್ನು ಬಳಸ್ಕೊತೀವಿ. ಆದರೆ ನಿಮಗೆ ಗೊತ್ತಾ, ಈ ಒಂದು ಮಸೂರ್ ದಾಲ್ ಅಂದರೆ ಕೆಂಪು ಬೇಳೆಯನ್ನು ತಗೊಂಡು ನಾವು ಬಂಗಿ ಅಂತ ಸಮಸ್ಯೆಗೆ ಕೂಡ ಪರಿಹಾರನ ಪಡ್ಕೊಳ್ಬಹುದು ಅಂತ. ಇಲ್ಲಿ ನೋಡಿ, ನಾನು ಸ್ವಲ್ಪ ಮಟ್ಟಿಗೆ ಸಕ್ಕರೆ ಕೂಡ ತೊಗೊಂಡಿದ್ದೀನಿ. ಇವತ್ತಿನ ಒಂದು ನ್ಯಾಚುರಲ್ ರೆಮಿಡಿ ಮಾಡೋಕ್ಕೆ ನಮಗೆ ಕೆಂಪು ಬೇಳೆ ಹಾಗೂ ಸಕ್ಕರೆ ಅವಶ್ಯಕತೆ ಇದೆ ಫ್ರೆಂಡ್ಸ್. ಹಾಗಾಗಿ ಇಲ್ಲಿ ನಾನು 2 ಪದಾರ್ಥಗಳನ್ನು ತೊಗೊಂಡಿದ್ದೀನಿ. ಈ ಒಂದು ಪ್ರಾಕೃತಿಕವಾದ ರೆಮಿಡಿ ನೀವು ಟ್ರೈ ಮಾಡಿದ್ರೆ ಖಂಡಿತ ನಿಮಗೆ ಒಂದು ಒಳ್ಳೆಯ ಪರಿಣಾಮ ಸಿಗೋದು. ಹಾಗಾಗಿ ಇದನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ, ಅಂದರೆ ನಿಮಗೆ ಒಳ್ಳೆ ರೀತಿಯಲ್ಲಿ ಅರ್ಥ ಆಗುವುದು. ಹಾಗೂ ನೀವು ಪೂರ್ತಿ ಚೆನ್ನಾಗಿ ತಿಳ್ಕೊಂಡಿದ್ರೆ ಹಾಗೂ ಮತ್ತು ಈ ಒಂದು ಪೇಸ್ಟ್ನ ನೀವು ರೆಡಿ ಮಾಡಿಕೊಂಡ್ರೆ ನಿಮಗೆ ಒಂದು ಸಾಕಷ್ಟು ಒಳ್ಳೆ ಪರಿಣಾಮ ಸಿಗೋದು. ಹಾಗಾಗಿ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಫ್ರೆಂಡ್ಸ್. ಇಲ್ಲಿ ನೋಡಿ, ನಾನು ಮೊದಲಿಗೆ ಏನಂದರೆ ಮಸೂರ್ ದಾಲ್ ಅಂದರೆ ಕೆಂಪು ಬೇಳೆಯದ ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಯಾಕಂದರೆ ಇದು ನಾನು ದಿನಾಲೂ ನನ್ನ ಫೇಸ್ಗೆ ಯೂಸ್ ಮಾಡ್ತೀನಿ. ಹಾಗಾಗಿ ಯಾವಾಗಲೂ ಇದು ನನ್ನ ಹತ್ರ ಇದ್ದೇ ಇರುತ್ತೆ. ಹಾಗಾಗಿ ನೀವು ನೋಡ್ಬೋದು, ಇದಕ್ಕೆ ಏನಂದರೆ ನೀವು ಮಿಕ್ಸಿಯಲ್ಲಿ ಹಾಕಿದ್ರೆ ಇಷ್ಟು ಸಾಫ್ಟಾಗಿ ಪುಡಿ ಆಗಿಬಿಡುತ್ತೆ. ಖಂಡಿತ ಇದು ಭಾಳಷ್ಟು ಯೂಸ್ ಬರುತ್ತೆ. ಹಾಗೂ ಇದು ಬಂಗಿನ ಸಮಸ್ಯೆಗಂತೂ ಅಲ್ಲ, ನಿಮ್ಮ ಸ್ಕಿನ್ ಡೆಡ್ ಆಗಿದೆ ಅಥವಾ ನಿಮಗೆ ಡಾರ್ಕ್ ಸರ್ಕಲ್ಸ್ ಆಗ್ತಾ ಇದೆ, ಡಾರ್ಕ್ ಸ್ಪಾಟ್ಸ್ ಹೋಗ್ತಾ ಇಲ್ಲ, ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಪ್ರಾಬ್ಲಮ್ಸ್ ಇದೆ ಅಂದಾಗ ಇದನ್ನು ನೀವು ದಿನಾಲೂ ಇದನ್ನು ಹಚ್ಕೊಂಡು ಮುಖ ತೊಳ್ಕೊಂಡ್ರೆ ನಿಮಗೆ ಸಾಕಷ್ಟು ಒಳ್ಳೆ ಪರಿಣಾಮವನ್ನು ನೋಡೋಕ್ಕೆ ಸಿಗುತ್ತೆ. ಹಾಗೂ ನಾನು ಸಕ್ಕರೆಯನ್ನು ಕೂಡ ಈ ಥರ ಸಣ್ಣಾಗಿ ಪೌಡರ್ ಅಂದರೆ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವತ್ತಿನ ಒಂದು ಪರಿಹಾರನ ಒಂದು ರೆಮಿಡಿಯನ್ನು ಮಾಡೋಕ್ಕೆ ನಮಗೆ ಈ ಥರ ಪೌಡರ್ ಬೇಕಾಗುತ್ತೆ. ಹಾಗಾಗಿ ನಾನು ಈ 2 ಪದಾರ್ಥಗಳ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮಾಡೋದು ಹೇಗೆ ವಿಧಾನ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಳ್ತೀನಿ. ಹಾಗೆ ಚೆನ್ನಾಗಿ ಲಕ್ಷ್ಯ ಕೊಟ್ಟು ನೋಡಿರಿ ಫ್ರೆಂಡ್ಸ್. ಇಲ್ಲಿ ನೋಡಿ, ನಾನು ಈ ಒಂದು ಕೆಂಪು ಬೇಳೆ ಪೌಡರ್ ಅಥವಾ ಮಸೂರ್ ದಾಲ್ ಪೌಡರ್ನ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೋತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು, ಇದನ್ನು ನೀವು ಹಚ್ಕೊಂಡಿದ್ರೆ ನಿಮ್ಮ ಸ್ಕಿನ್ ಭಾಳಷ್ಟು ಗ್ಲೋ ಆಗ್ತದೆ. ಅಥವಾ ನಿಮ್ಮ ಸ್ಕಿನ್ ಡಲ್ ಆಗಿದೆ ಅಂದರೆ ಅದು ಸಾಕಷ್ಟು ಬ್ರೈಟ್ ಆಗ್ತದೆ. ನೀವು ಕಪ್ಪು ಬಣ್ಣಕ್ಕೆ ಬಿಳಿ ಬಣ್ಣ ಪಡ್ಕೊಳ್ಬೇಕಾದ್ರೆ ಕೂಡ ಇದು ನಿಮಗೆ ಸಾಕಷ್ಟು ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಈ ಒಂದು ರೆಮಿಡಿನ ನೀವು ಬಳಸಿದ್ರೆ ನಿಮಗೆ ಖಂಡಿತ ಪರಿಹಾರ ಸಿಗೋದು. ಹಾಗೂ ಬಂಗಿನ ಸಮಸ್ಯೆ ಇರೋ ಅಂಥವರಿಗಂತೂ ಇದು ಸಾಕಷ್ಟು ಒಳ್ಳೆ ಪರಿಣಾಮ ಕೊಡೋದು. ಯಾಕಂದರೆ ಇದರಲ್ಲಿ ಜಾಸ್ತಿ ಪ್ರಮಾಣ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಹಾಗೂ ಶುಗರ್ನಲ್ಲಿ ಏನಿರುತ್ತೆ ಅಂದರೆ ನಮ್ಮ ಸ್ಕಿನ್ ಡೆಡ್ ಆದಾಗ ಅದನ್ನು ಒಂದು ಹೊಸ ಅಂದರೆ ಗ್ಲೋ ಕೂಡ ಪದಾರ್ಥ ಈ ಒಂದು ಸಕ್ಕರೆಯಲ್ಲೂ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಇವೆರಡು ಕೂಡ ನಿಮಗೆ ಸಾಕಷ್ಟು ಒಳ್ಳೆಯ ಪರಿಣಾಮವನ್ನು ಕೊಡಬಹುದು. ಇವಾಗ ನೋಡಿ, ಈ ಒಂದು ಪೌಡರ್ನ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ಇಲ್ಲಿ ನಾನು ಒಂದು ಸ್ವಲ್ಪ ಅಂದರೆ ಹಸಿ ಹಾಲು ಅಂದರೆ ನಾವು ಹಾಲನ್ನು ಕಾಸ್ತೀವಿಲ್ಲ, ಇಲ್ಲಿ ನಾವು ಕಾಸಿ ಹಾಲು ತೊಗೊಳ್ಳೋದಿಲ್ಲ. ಹಾಗೆ ಹಸಿವೆ ಹಾಲನ್ನು ತೊಗೊಂಡು ಈ ಥರ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ನೀವು ಒಮ್ಮೆ ಹಾಕಿದಾಗ ಅದು ಭಾಳ ಅಂದರೆ ಪೇಸ್ಟ್ ಏನಂದರೆ ಲೂಸ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ನಿಮಗೆ ಹೇಗೆ ಬೇಕು ನೋಡ್ಕೊಂಡು ಸ್ವಲ್ಪ ಮಟ್ಟಿಗೆ ಹಸಿ ಹಾಲನ್ನು ಇದರಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಒಳ್ಳೆ ರೀತಿಯಲ್ಲಿ ಒಂದು ಫೇಸ್ ಪ್ಯಾಕ್ ಅನ್ಬೋದು ಅಥವಾ ಒಂದು ಪೇಸ್ಟ್ ಅನ್ಬೋದು ಇಲ್ಲಿ ಏನಿದೆ ರೆಡಿ ಆಗಿಬಿಟ್ಟಿದೆ. ಇದನ್ನು ನೀವು
ಬಳಸಿ ಖಂಡಿತ ಟ್ರೈ ಮಾಡಿದ್ರೆ ನಿಮಗೆ ಭಾಳಷ್ಟು ಒಳ್ಳೆ ಪರಿಣಾಮ ಸಿಗೋದು. ನಿಮಗೆ ರಿಸಲ್ಟ್ ನೋಡಿ ನೀವೇ ಸ್ವತಃ ಆಶ್ಚರ್ಯ ಪಡಿತೀರ. ಹಾಗಾಗಿ ಈ ಒಂದು ರೆಮಿಡಿನ ಖಂಡಿತ ಟ್ರೈ ಮಾಡಿ. ಅದು ಬಂಗಿರುವಂಥ ಅವರಿಗೆ ಅಂತೂ ಇದು ಒಂದು 100% ವರ್ಕ್ ಮಾಡೋ ಅಂಥ ರೆಮಿಡಿ. ಹಾಗಾಗಿ ಇಲ್ಲಿ ನೋಡಿ ನಾನು ಸ್ವಲ್ಪ ಮಟ್ಟಿಗೆ ಒಂದು 4ರಿಂದ 5 ಹನಿಯಷ್ಟು ಕೊಬ್ಬರಿ ಎಣ್ಣೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆ ಆ್ಯಡ್ ಮಾಡೋದ್ರಿಂದ ನಮ್ಮ ಸ್ಕಿನ್ಗೆ ಒಂಥರ ಗ್ಲೋ ಬರುತ್ತೆ ಫ್ರೆಂಡ್ಸ್. ಡೆಡ್ ಸ್ಕಿನ್ ಯಾರಿಗೆ ಆಗಿರುತ್ತೆ ಇದು ಒಂದು ಒಳ್ಳೆ ನ್ಯಾಚುರಲ್ ಗ್ಲೋ ಆಗಿ ಕಾರ್ಯ ಮಾಡುತ್ತೆ. ಹಾಗಾಗಿ ಇದನ್ನು ಕೂಡ ಹಾಕಿ ಒಳ್ಳೆಯ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ನಾನು ನಿಮಗೆ ಹಚ್ಚಿ ತೋರಿಸ್ತೀನಿ. ಈ ಥರ ನೀವು ಹಚ್ಕೊಂಡ್ರೆ ಏನಾಗುತ್ತೆ, ಇದನ್ನು ನೀವು ಹಚ್ಕೊಂಡು ಸುಮಾರು ಒಂದು 10ರಿಂದ 15 ನಿಮಿಷ ಇಟ್ಟರೆ ಸಾಕು. ತದನಂತರ ನೀವು ನಾರ್ಮಲ್ ನೀರೇನು ಯೂಸ್ ಮಾಡ್ತೀರ ಆ ನೀರನ್ನು ತೊಗೊಂಡು ಮುಖವನ್ನು ತೊಳ್ಕೊಂಡ್ರೆ ಆಯಿತು ಫ್ರೆಂಡ್ಸ್. ನಿಮಗೆ ಸಾಕಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇಲ್ಲಿ ನಾನು ನಿಮಗೆ ಲೈವ್ ರಿಸಲ್ಟ್ ಕೂಡ ತೋರಿಸ್ತೀನಿ. ಹಾಗಾಗಿ ಈ ಥರ ಏನು ಮಾಡಬೇಕಂದ್ರೆ ಆ ಒಂದು ಪೇಸ್ಟನ್ನು ಹಾಕ್ಕೊಂಡು ಒಳ್ಳೆ ರೀತಿಯಲ್ಲಿ ಈ ಥರ ಸ್ಕ್ರಬ್ ಮಾಡಬೇಕು. ಅಂದರೆ ಒಂದು 5 ನಿಮಿಷವರೆಗೂ ನಾವು ಇದನ್ನು ಈ ಥರ ಸ್ಕ್ರಬ್ ಒರೆಸ್ಕೊಳ್ಳೋದ್ರಿಂದ ಅದು ಏನಾಗುತ್ತೆ ಪೂರ್ತಿ ಸ್ಕಿನ್ಗೆ ಒಳ್ಳೆ ರೀತಿಯಲ್ಲಿ ಅಂಟುಕೊಳ್ಳುತ್ತೆ. ಹಾಗಾಗಿ ಈ ಥರ ಮಾಡ್ಕೊಂಡು ಒಂದು 10-15 ನಿಮಿಷ ನಂತರ ಇದನ್ನು ನಾರ್ಮಲ್ ವಾಟರ್ಲಿಂದ ತೊಳ್ಕೊಳ್ಬೇಕು ಫ್ರೆಂಡ್ಸ್. ಇದರಿಂದ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ನಿಮಗೆ ಪರಿಣಾಮ ಸಿಗೋದು. ಬಂಗಿರೋರಿಗಂತೂ ಇದು ಸಾಕಷ್ಟು ಒಂದು 100% ರಿಸಲ್ಟ್ ಕೊಡುವಂಥದ್ದು. ಹಾಗಾಗಿ ಈ ಒಂದು ರೆಮಿಡಿನ ಯೂಸ್ ಮಾಡಿ ಹಾಗೂ ಯಾರ್ಯಾರಿಗೆ ಬಂಗ ಪ್ರಾಬ್ಲಮ್ ಇರ್ತದೆ ಅವ್ರ ಜೊತೆ ಶೇರ್ ಮಾಡಿ ಹಾಗೂ ಅವ್ರಿಗೂ ಕೂಡ ಸಹಾಯ ಆಗಲಿ ಅಂತ ಈ ಒಂದು ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಧನ್ಯವಾದ ಫ್ರೆಂಡ್ಸ್.